ಸುದೀಪ್ ಸರ್ ಹೇಳಿರ್ತಾರ ತ್ರಿವಿಕ್ರಮ್ ಆಚೆ ಹೋದಾಗ ಖುಷಿ ಪಟ್ಟಿರೋ 4 ಜನ ಯಾರು? ತ್ರಿವಿಕ್ರಮ್ ಟೈಮ್ಸ್ ಸ್ವಾರ್ಥಿ ಆಗ್ತಾರೆ, ಟೈಮ್ಸ್ ಅಲ್ಲ ಮೆಜಾರಿಟಿ ಆಫ್ ದ ಟೈಮ್ ಸ್ವಾರ್ಥಿ ಆಗ್ತಾರೆ. ಭವ್ಯಂಗೆ ಕಿಚ್ಚನ ಚಪ್ಪಳೆ ಬಂದಿದ್ದು ತ್ರಿವಿಕ್ರಮ್ಗೆ ಖುಷಿ ಆಗಿಲ್ಲ. ಸೊ ನನ್ನ ಪ್ರಕಾರ 4 ಜನ ಯಾರ್ಯಾರು ಅಂದ್ರೆ, ಒಂದು ಮಂಜಣ್ಣ ಆಚೆ ಅಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾರೆ. ಮಗ ಬೇಜಾರಾಯ್ತು, ಮಗ ಹೋಗ್ಬೇಡ ಅಂದೆ, ಹಂಗೆ ಹಿಂಗೆ ಅಂತ ಏನೆಲ್ಲ ಹೇಳಿದ್ರು. ಬಟ್ ಮಂಜಣ್ಣ ಒಳಗಡೆ ಸಿಕ್ಕಾಬಟ್ಟೆ ಖುಷಿಯಾಗಿರುತ್ತೆ. ಇನ್ನೊಂದು ಧನರಾಜು ಹನುಮಂತು, ಅವ್ರಿಗೂ ಅಷ್ಟಕ್ಕಷ್ಟೇ ಇರುತ್ತೆ. ತ್ರಿವಿಕ್ರಮ್ ಕಂಡ್ರೆ ಅವ್ರಿಗೂ ಖುಷಿಯಾಗಿರುತ್ತೆ. ಅವ್ರಿಬ್ರನ್ನ ಬಿಟ್ರೆ ಆಬ್ವಿಯಸ್ಲಿ ಐಶ್ವರ್ಯ ಖುಷಿಯಾಗಿರುತ್ತೆ. ಮೋಕ್ಷಿತಂಗೂ ಒಂದ್ ರೇಂಜ್ ಖುಷಿಯಾಗಿರುತ್ತೆ ಅನ್ಕೊಳ್ಳಿ. ಸುದೀಪ್ ಸರ್ 3-4 ಜನ ಅಂದ್ರೆ ಒಂದು 4-5 ಜನಕ್ಕೆ ಖುಷಿಯಾಗಿರುತ್ತೆ. ಅದ್ರಲ್ಲಂತೂ ಪಕ್ಕ ಅಂದ್ರೆ ಐಶ್ವರ್ಯ, ಮಂಜಣ್ಣ, ಮೋಕ್ಷಿತ 100% 3 ಜನ ಖುಷಿ ಆಗಿರುತ್ತೆ. ಮಂಜಣ್ಣ ತ್ರಿವಿಕ್ರಮ್ ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ಬಂದ್ ಯಾಕೆ ಈ ತರ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನೆನ್ನೆ ತ್ರಿವಿಕ್ರಮ್ ಬಂದ್ಮೇಲೆ ಎಲ್ಲ ಟಾಸ್ಕ್ ಮುಗಿದ್ಮೇಲೆ ಅಂದ್ರೆ ಕಾಫಿ ಹರ್ಚೋದು, ಮಂಜಣ್ಣ, ಮೋಕ್ಷಿತ ಮತ್ತೆ ಗೌತಮಿ ಮತ್ತೆ ಫ್ರೆಂಡ್ಸ್ ಆಗಿ ಗ್ಯಾಂಗ್ ಅಪ್ ಆಗಿದ್ದಾರೆ. ಅವ್ರು ಮಾತಾಡ್ತಿರುವಾಗ ಮಂಜಣ್ಣ ಹೇಳ್ತಾರೆ ತ್ರಿವಿಕ್ರಮ್ಗೆ ಹೆಂಗೆ ಅಂದ್ರೆ, ನಾವ್ 3 ಜನ ಒಟ್ಟಿಗೆ ಇರೋದು ಇಷ್ಟ ಇಲ್ಲ, ನನ್ನ ಹತ್ರಕ್ಕೆ ಬನ್ನಿ, ಅವನ್ಗೆ ಸರ್ಕಲ್ ಇರ್ಬೇಕು, ಸುತ್ತಮುತ್ತ ಜನ ಯಾವಾಗ್ಲೂ ಇರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದ್ ಏನಪ್ಪಾ ಹೇಳ್ತಾರೆ ಅಂದ್ರೆ, ಭವ್ಯ ಕ್ಯಾಪ್ಟನ್ ಆಗಿರೋದು ಮತ್ತೆ ಭವ್ಯನ್ ಕಿಚ್ಚನ ಚಪ್ಪಳೆ ಬಂದಿರೋದು ತ್ರಿವಿಕ್ರಮ್ಗೆ ಒಂಚೂರು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಸೊ ನನ್ನ ಪ್ರಕಾರ ಕ್ಯಾಪ್ಟನ್ ಆಗಿ ಇಷ್ಟು ಖುಷಿ ಆಯ್ತು ತ್ರಿವಿಕ್ರಮ್ಗೆ. ಬಟ್ ಕಿಚ್ಚನ ಚಪ್ಪಾಳೆ ಏನ್ ಅನ್ಕೊಂಡಿದ್ರು, ಎಲ್ಲರೂ ತ್ರಿವಿಕ್ರಮ್ಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಯಾವಾಗ ಭವ್ಯಂಗೆ ಕಿಚ್ಚನ ಚಪ್ಪಾಳೆ ಕೊಟ್ರು, ಲಿಟ್ರಲಿ ತ್ರಿವಿಕ್ರಮ್ ಮಕ್ಕ ಒಂಥರ ಚೇಂಜ್ ಆಯ್ತು ಅಂತಾನೆ ಹೇಳ್ಬೋದು. ಖುಷಿನೇ ಕಾಣಿಸ್ತಿದೆ ತ್ರಿವಿಕ್ರಮ್ ಮಕ್ಕದಲ್ಲಿ. ನಾನು ಇದನ್ನ ಸಂಡೇ ಎಪಿಸೋಡ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಅಲ್ಲಿ ಮಿಸ್ ಆಗಿತ್ತು. ಇವತ್ತು ಮುಂಜಾನೆ ಹೇಳಿದ್ಮೇಲೆ ಲಿಟ್ರಲಿ ನನ್ಗೆ ಅದು ಸೆನ್ಸ್ ಆಯ್ತು. ತ್ರಿವಿಕ್ರಮ್ಗೆ ಖುಷಿ ಆಗಿಲ್ಲ, ಭವ್ಯಂಗೆ ಕಿಚ್ಚನ ಚಪ್ಪಳೆ ಬಂದಿದ್ದು ಅವ್ರಿಗೆ ಬರ್ಬೇಕಿತ್ತು ಅಂತ ಅನ್ಕೊಂತಾರೆ. ಬಟ್ ಭವ್ಯಂಗ್ ಬಂತು, ಅವ್ರಿಗೊಂದು ಚೂರು ಖುಷಿ ಇಲ್ಲ. ಸೊ ಕರೆಕ್ಟ್ ಅನ್ಸ್ತು ಮುಂಜಾನೆ ಹೇಳಿದ್ರು. ತ್ರಿವಿಕ್ರಮ್ ಟೈಮ್ಸ್ ಸ್ವಾರ್ಥಿ ಆಗ್ತಾರೆ, ಟೈಮ್ಸ್ ಅಲ್ಲ ಮೆಜಾರಿಟಿ ಆಫ್ ದ ಟೈಮ್ ಸ್ವಾರ್ಥಿ ಆಗ್ತಾರೆ. ನಿನ್ನೆ ಎಪಿಸೋಡ್ ಅಲ್ಲೂ ಕೂಡ ಅಷ್ಟೇ ಒಂದು ಶಿಕ್ಷೆ ಕೊಡ್ತಾರೆ ನಿದ್ದೆ ಮಾಡಿದ್ಕೆ. ಅದಕ್ಕೆ ಸಾರಿ ಬಿಗ್ ಬಾಸ್ ಮಲ್ಕೊಳ್ಳೋದ ಅಂತ ಹೇಳಿ ಅಂತ ಅಷ್ಟೇ ಹೇಳಿದ್ದು. ಅದಕ್ಕೆ ತ್ರಿವಿಕ್ರಮ್ ಏನೇನೋ ರೂಲ್ಸ್ ಹೇಳಿಲ್ಲ ಭವ್ಯ ನೀವು ಹಂಗೆ ಹಿಂಗೆ, ಆಮೇಲೆ ಅಡ್ನಾಡಿ ರೂಲ್ಸ್ ಗಳೆಲ್ಲ ಮಾಡಬೇಡಿ ಭವ್ಯ ನೀವು ಅಂತ. ಗುರು ಅದು ಏನು ಇರ್ಲಿಲ್ಲ ಗುರು, ನೀರ್ ತುಂಬುವಾಗ ಸಾರಿ ಬಿಗ್ ಬಾಸ್ ಒಂದ್ಸಲಿ ನಿದ್ದೆ ಮಾಡಲ್ಲ ಅಂತ ಹೇಳ್ಬಿಟ್ಟು ನೀರ್ ತುಂಬಿ ಅಂತ ಹೇಳಿದ್ರು. ಅದನ್ನ ರೂಲ್ಸ್ ಅಲ್ಲಿ ಹೇಳಲೇಬೇಕು, ಆ ತರ ಏನ್ ಇರ್ಲಿಲ್ಲ ಗುರು. ತ್ರಿವಿಕ್ರಮ್ ಅವ್ರು ಒಂಚೂರು ಓವರ್ ದಿ ಟಾಪ್ ಹೋಗ್ಬಿಟ್ಟು ಅದೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾವ್ರೆ. ಸೊ ಭವ್ಯ ಎಷ್ಟು ಅಫೆಕ್ಷನ್ ತೋರಿಸ್ತಾರೆ ತ್ರಿವಿಕ್ರಮ್ ಕಡೆಯಿಂದ ಸೇಮ್ ಬರ್ತಾರೆ ಅಂತ ನನ್ಗೂ ಅನ್ಸುತ್ತೆ ಗುರು. ತ್ರಿವಿಕ್ರಮ್ ಟೈಮ್ಸ್ ಸಮಯವಾದಿ ಅಂತ ಹೇಳ್ತಾರಲ್ಲ, ಆಪರ್ಚುನಿಟಿಸ್ಟ್ ಅದೇ ತರ ಅನ್ಸುತ್ತೆ ನನಗೂ ತ್ರಿವಿಕ್ರಮ್ ಬಗ್ಗೆ. ಟೈಮ್ಸ್ ಎಸ್ಪೆಷಲಿ ಭವ್ಯ ಕಿಚ್ಚನ ಚಪ್ಪಳೆ ಬಂದಾಗ, ಮತ್ತೆ ನೆನ್ನೆ ಕ್ಯಾಪ್ಟನ್ಸಿಲಿ ಪನಿಷ್ಮೆಂಟ್ ಕೊಟ್ಟಾಗ, ಲಾಸ್ಟ್ ವೀಕ್ ಅಷ್ಟೇ ಆ ಪ್ರಾಪರ್ಟಿ ಹತ್ರ ಹೋಗ್ಬಿಡಿ ಅಂದಾಗ, ಬೇರೆ ಹತ್ರ ಯಾರ ಹತ್ರನೂ ಆ ತರ ಲ್ಯಾಂಗ್ವೇಜ್ ಯೂಸ್ ಮಾಡಲ್ಲ. ಭವ್ಯನ ಹತ್ರ ಮಾತ್ರ ಕಾಮನ್ ಸೆನ್ಸ್ ಇದೆ, ಭವ್ಯ ನಮ್ಗೆ ಅಡ್ನಾಡಿ ರೂಲ್ಸ್ ಗಳು ಮಾಡ್ಬಿಡಿ ಆ ತರ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಭವ್ಯವ್ರ ಹತ್ರ. ಅದನ್ನ ಬಿಟ್ರೆ ಲಾಸ್ಟ್ ಸೀಸನ್ ನಾವು ನೋಡಿದ್ವಿ ಬಳೆಗಳ ಪವರ್ ಅಂತ. ಸುದೀಪ್ ಸರ್ ಕಿಚ್ಚನ ಚಪ್ಪಾಳೆ ಕೂಡ ಬಳೆ ಕೊಟ್ಟಿದ್ರು, ವಿಚ್ ಮೀನ್ಸ್ ಲಾಸ್ಟ್ ಸೀಸನ್ ಅಲ್ಲಿ ಬಳೆ ಪವರ್ ತೋರಿಸಿದ್ರು. ಈ ಸೀಸನ್ ಅದ್ ಏನಾಯ್ತೋ ಗೊತ್ತಿಲ್ಲ, ಬಳೆ ಪವರ್ ತೋರ್ಸೋದ್ರ ಬದಲು ಬಳೆ ಮೇಲೆ ಪವರ್ ತೋರಿಸಿ ಬೈಡ್ ಒಂದು ಹೊಡೆದಾಕ್ತಾವ್ರೆ. ತಟ್ಪಟ್ ಡುಮ್ ಅಂತ ಐತೆ ಬಳೆಗಳು ಅಂತಾನೆ ಹೇಳ್ತೀನಿ. ಲಾಸ್ಟ್ ಒಂದು 5-6 ವೀಕ್ ಇಂದ ಕೂಡ ಇನ್ನೊಬ್ರು ಯಾರೋ ಬಳೆ ಹೊಡೆದಾಕಿದ್ರು, ಭವ್ಯ ಅನ್ಸುತ್ತೆ. ಭವ್ಯ ಚೈತ್ರನ ಫೌಲ್ ಕೊಟ್ರು ಅಂತ ಡಡ್ ಅಂತ ಬಳೆ ಹೊಡೆದಾಕ್ತಾರೆ. ಈ ಎಪಿಸೋಡ್ ಅಲ್ಲಿ ಚೈತ್ರವರೇ ಬಳೆ ಹೊಡೆದಾಕ್ತಾರೆ ಐಶ್ವರ್ಯನ್ ಜೊತೆ ಮಾತುಕತೆ ಆಡುವಾಗ. ಈ ಎಪಿಸೋಡ್ ಫುಲ್ ಜಗಳ ಅಂತಾನೆ ಹೇಳ್ಬೋದು ಗುರು. ಒಂದ್ ಅರ್ಧ ಗಂಟೆ ಡಿಸ್ಕಸ್ ಮಾಡ್ತಿದ್ರು, ಕಿವಿಗೆಲ್ಲ ಪೈ ಅಂತ ಕಿವಿ ಹೊಟ್ಟೋಯ್ತು. ಆ ರೇಂಜ್ ಅಲ್ಲಿ ಜಗಳ ಆಡೋರೆ ಐಶ್ವರ್ಯ ಮತ್ತೆ ಚೈತ್ರ, ಅಯ್ಯೋ ಅಂತ ಕಿತ್ತಾಡ್ತಾ ಇದ್ರು. ಸೊ ನೆನ್ನೆ ಎಪಿಸೋಡ್ ಅಲ್ಲಿ ಇಂಟ್ರೆಸ್ಟಿಂಗ್ ಅಂತ ಏನಿಲ್ಲ. ತ್ರಿವಿಕ್ರಮ್ ಬಂದಾಗ ಸುದೀಪ್ ಸರ್ ಟಾಸ್ಕ್ ಕೊಟ್ಟಿರ್ತಾರೆ, ಎಲ್ಲ ಸೈಲೆಂಟ್ ಆಗಿರಿ ಅಂತ, ಆಮೇಲೆ ಸರ್ ಹೋಗ್ತಾರೆ ಎಲ್ಲ. ಅದನ್ನ ಬಿಟ್ಟರೆ ನೆನ್ನೆ ಎಪಿಸೋಡ್ ಅಲ್ಲಿ ಇಂಟ್ರೆಸ್ಟಿಂಗ್ ಆ ತರ ಏನಿರಲಿಲ್ಲ. ನನ್ನ ಪ್ರಕಾರ ನೆನ್ನೆ ಎಪಿಸೋಡ್ ಅಲ್ಲಿ ಇಷ್ಟೇ ಆಗಿದ್ದು ಅಂತ ಹೇಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೈನಿಂಗ್ ಆಫ್ ಬಾಯ್. ನಾನು ನಿಮ್ಮ ಗಗನ್ ಸಿಂಹ, ವೆಜ್.